ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕೀರ್ತನೆ 23ನೇ ಅಧ್ಯಾಯ 1ನೇ ವಾಕ್ಯ ಹೀಗೆ ಹೇಳುತ್ತದೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನು. ದಾವೀದನು ತನ್ನ ದೇವರಾದ ಯೆಹೋವನನ್ನು ನನ್ನ ಕುರುಬನು ಎಂದು ಹೇಳುತ್ತಾನೆ. ಕುರುಬನು ಎಂಬ ಪದಕ್ಕೆ ಮೂಲ ಭಾಷೆಯಲ್ಲಿರುವ ಹೀಬ್ರೂ ಭಾಷೆಯಲ್ಲಿ ರಾ ಎಂಬ ಪದವನ್ನು ಉಪಯೋಗಿಸಲಾಗಿದೆ. ರಾ ಎಂಬ ಪದಕ್ಕೆ ಹಲವಾರು ಅರ್ಥಗಳುಂಟು. ಈ ರಾ ಎಂಬ ಪದದ ಮೊದಲನೇ ಅರ್ಥ ರೂಲರ್, ಅಂದರೆ ಆಳ್ವಿಕೆ ಮಾಡುವವನು ಅಥವಾ ರಾಜ ಎಂದು ಅರ್ಥ. ನಮ್ಮ ದೇವರು ಕುರುಬನು ಮಾತ್ರವಲ್ಲದೆ ಆತನು ಆಳ್ವಿಕೆ ಮಾಡುವ ರಾಜನು ಆಗಿದ್ದಾನೆ. ಕೀರ್ತನೆ 10ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಹೀಗೆ ನಾವು ನೋಡುತ್ತೇವೆ, ಯೆಹೋವನು ಯುಗ ಯುಗಾಂತರಗಳಲ್ಲಿಯೂ ಅರಸನಾಗಿರುವನು ಎಂದು ಬರೆಯಲ್ಪಟ್ಟಿದೆ. ಈ ಲೋಕದಲ್ಲಿ ಅತಿ ಹೆಚ್ಚಾದ ವರ್ಷ ಆಳ್ವಿಕೆ ಮಾಡಿದ ರಾಜನು 14ನೇ ಲೂಯಿಸ್ ಎಂದು ಹೇಳುತ್ತಾರೆ. ಯಾಕೆಂದರೆ 72 ವರ್ಷ 110 ದಿನಗಳು ಆಳ್ವಿಕೆ ಮಾಡಿದನು. ಈ ಲೋಕದ ರಾಜನು 72 ವರ್ಷ ಮಾತ್ರ ಆಳ್ವಿಕೆ ಮಾಡಲು ಸಾಧ್ಯ. ಆದರೆ ನಮ್ಮ ದೇವರು ಸದಾ ಕಾಲವು ಆಳ್ವಿಕೆ ಮಾಡುವವನಾಗಿದ್ದಾನೆ. ಯಾಕೆಂದರೆ ಆತನು ರಾಜಾದಿರಾಜನು, ಕರ್ತರ ಕರ್ತನು ಎಂಬ ಹೆಸರುಳ್ಳವನು. ರಾ ಎಂಬ ಪದಕ್ಕೆ ಎರಡನೇ ಅರ್ಥ ಟೀಚರ್, ಅಂದರೆ ಶಿಕ್ಷಕ ಅಥವಾ ಬೋಧಕನು. ನಮ್ಮ ದೇವರು ಕುರುಬ ಮತ್ತು ರಾಜ ಮಾತ್ರವಲ್ಲ, ಆತನು ಒಳ್ಳೆಯ ಶಿಕ್ಷಕನಾಗಿದ್ದಾನೆ. ಒಳ್ಳೆಯ ಬೋಧಕನಾಗಿರುವ ಯೇಸು ಎಲ್ಲರೂ ಅರ್ಥ ಮಾಡಿಕೊಳ್ಳುವ ಹಾಗೆ ಪರಲೋಕ ರಹಸ್ಯಗಳನ್ನು ಮತ್ತು ಸತ್ಯಗಳನ್ನು ಸಾಮ್ಯ ರೂಪವಾಗಿ ಹೇಳಿ ಅವರಿಗೆ ಬೋಧಿಸಿದನು. ಯೇಸು ವ್ಯತ್ಯಾಸವಾದ ಬೋಧಕನಾಗಿದ್ದನು. ಯಾಕೆಂದರೆ ಶಾಸ್ತ್ರಿಗಳಂತೆ, ಅಂದರೆ ಇತರರಂತೆ ಬೋಧಿಸದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡಿದನು. ಅರ್ಥ ಮಾಡಿಕೊಳ್ಳಲು ಕಷ್ಟವಾದ ಸತ್ಯಗಳನ್ನು ಕೂಡ ಸರಳವಾಗಿ ಬೋಧಿಸಿದನು. ಹಳೆಯ ಒಡಂಬಡಿಕೆಯಲ್ಲಿ ಸುಮಾರು 613 ಆಜ್ಞೆಗಳಿವೆ. ಅವುಗಳನ್ನು 2 ಆಜ್ಞೆಗಳಾಗಿ ಮಾಡಿ ಎಲ್ಲರೂ ಅರ್ಥ ಮಾಡಿಕೊಳ್ಳುವ ಹಾಗೆ ಕಲಿಸಿಕೊಟ್ಟನು. ಅದೇನೆಂದರೆ, ಮೊದಲನೆಯದು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಎರಡನೆಯದು, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ಈ 2 ಆಜ್ಞೆಗಳು ಎಲ್ಲಾ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿದೆ ಎಂದು ಹೇಳಿದನು. ರಾ ಎಂಬ ಇಬ್ರಿಯ ಪದಕ್ಕೆ ಮೂರನೆಯದಾಗಿ ಫ್ರೆಂಡ್, ಅಂದರೆ ಸ್ನೇಹಿತನು ಎಂದು ಅರ್ಥ. ನಮ್ಮ ದೇವರು ನಮಗೆ ದೇವರಾಗಿ ಮಾತ್ರವಲ್ಲದೆ ಆಪ್ತ ಮಿತ್ರನಾಗಿದ್ದಾನೆ. ಯೇಸು ತನ್ನ ಶಿಷ್ಯರನ್ನು ಸ್ನೇಹಿತರು ಎಂದು ಹೇಳಿದನು. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ನೋಡುವಾಗ ಮಿತ್ರನ ಪ್ರೀತಿಯು ನಿರಂತರ ಎಂದು ಬರೆಯಲ್ಪಟ್ಟಿದೆ. ಇಂಗ್ಲಿಷ್ ಬೈಬಲ್ನಲ್ಲಿ ಮಿತ್ರನು ಎಲ್ಲಾ ಸಮಯದಲ್ಲೂ ಪ್ರೀತಿಸುತ್ತಾನೆಂದು ಬರೆಯಲ್ಪಟ್ಟಿದೆ. ಹೌದು, ಯೇಸು ಎಲ್ಲಾ ಸಮಯಗಳಲ್ಲಿಯೂ ನಮ್ಮನ್ನು ಪ್ರೀತಿಸುತ್ತಾನೆ. ನಾವು ದೇವರಿಂದ ದೂರ ಹೋಗುವಾಗ, ಪಾಪಗಳನ್ನು ಮಾಡಿ ಪಾಪಿಯಾಗಿರುವಾಗ, ದ್ರೋಹ ಮಾಡುವಾಗ, ಎಲ್ಲಾ ಸಂದರ್ಭದಲ್ಲಿ ನಮ್ಮನ್ನು ಪ್ರೀತಿಸುವ ಸ್ನೇಹಿತನಾಗಿರುವ ನಮ್ಮ ಯೇಸು ಎಷ್ಟೋ ಒಳ್ಳೆಯವನು. ರಾ ಎಂಬ ಇಬ್ರಿಯ ಪದಕ್ಕೆ 4ನೇದಾಗಿ ಕಂಪ್ಯಾನಿಯನ್, ಅಂದರೆ ಜೊತೆಗಾರನು. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು ಎಂದು ಹೇಳಿದನು. ಯೇಸು ಪವಿತ್ರಾತ್ಮನಾಗಿ ನಮ್ಮೆಲ್ಲರ ಸಂಗಡ ಎಲ್ಲಾ ಸಂದರ್ಭಗಳಲ್ಲಿ, ಎಲ್ಲಾ ಪರಿಸ್ಥಿತಿಯಲ್ಲಿ ಕೈಬಿಡದೆ ಒಳ್ಳೆಯ ಜೊತೆಗಾರನಾಗಿ ನಮ್ಮೊಂದಿಗೆ ಇದ್ದಾನೆ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 20ರಲ್ಲಿ, ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ಯೇಸುವಿನ ಶಿಷ್ಯರು ಯೇಸು ಹೇಳಿದ ಹಾಗೆ ಸುವಾರ್ತೆಯನ್ನು ಸಾರುವಾಗ ಆತನು ಪರಲೋಕದಲ್ಲಿ ಕುಳಿತು ಹೇಗೆ ಕೆಲಸ ಮಾಡುತ್ತಾರೆಂದು ನೋಡಲಿಲ್ಲ. ಅದಕ್ಕೆ ಬದಲಾಗಿ ಒಳ್ಳೆ ಜೊತೆಗಾರನಾಗಿ ಅವರೊಂದಿಗೆ ಇದ್ದು ಕಾರ್ಯಗಳನ್ನು ಮಾಡಿದನು. ಶಿಷ್ಯರು ಅನೇಕ ಸಂದರ್ಭಗಳಲ್ಲಿ ಹಿಂಸೆಗಳನ್ನು
ಅನುಭವಿಸುವಾಗ ಯೇಸು ಅವರನ್ನು ಕೈಬಿಡದೆ ಅವರೊಂದಿಗೆ ಜೊತೆಗಿದ್ದು ಕಾರ್ಯ ಮಾಡಿದನು. ಅದೇ ಸಹಾಯಕನು, ಅದೇ ಜೊತೆಗಾರನು ನಮ್ಮೊಂದಿಗೆ ಕೂಡ ಇದ್ದಾನೆ. ನಮ್ಮನ್ನು ಕೈಬಿಡದೆ ಎಲ್ಲಾ ಸಂದರ್ಭಗಳಲ್ಲಿಯೂ ಇರುತ್ತಾನೆ. ರಾ ಎಂಬ ಇಬ್ರಿಯ ಪದಕ್ಕೆ 5ನೇದಾಗಿ ಕೀಪರ್ ಅಂದರೆ ಕಾಯುವವನು. ಕೀರ್ತನೆ 121 4-6 ಇಗೋ, ಇಸ್ರಾಯೇಲರನ್ನು ಕಾಯುವಾತವನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತವನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ഇരുಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಈ ಲೋಕದಲ್ಲಿ ಅತಿ ದೊಡ್ಡ ಸೆಕ್ಯೂರಿಟಿ ಕಂಪನಿ ಯಾವುದೆಂದರೆ G4S, ಬ್ರಿಟಿಷ್ ಮಲ್ಟಿನ್ಯಾಷನಲ್ ಸೆಕ್ಯೂರಿಟಿ ಸರ್ವಿಸ್ ಕಂಪನಿ. ಇವರೆಲ್ಲರೂ ಲೋಕದಲ್ಲಿರುವ ವಿಐಪಿಗಳಿಗೆ ಮಾತ್ರ ಸೆಕ್ಯೂರಿಟಿ ಕೊಡುತ್ತಾರೆ. ಕಾರಣ, ಅವರೆಲ್ಲರೂ ಅತಿ ದೊಡ್ಡ ಶ್ರೀಮಂತನಾಗಿರುತ್ತಾರೆ. ಅವರು ಸೆಕ್ಯೂರಿಟಿ ಕಂಪನಿಗೆ ಹೆಚ್ಚಾದ ಸಂಬಳ ಕೊಡಬೇಕು. ಇಲ್ಲದಿದ್ದರೆ ಅವರು ಸೆಕ್ಯೂರಿಟಿ ಕೊಡುವುದಿಲ್ಲ. ಆದರೆ ನಮಗೆ ಸರ್ವಶಕ್ತನಾದ ದೇವರು 1 ಸೆಕೆಂಡ್ ಕಣ್ಣುಗಳನ್ನು ಮುಚ್ಚದೆ ನಮ್ಮನ್ನು ಕಾಯುತ್ತಿದ್ದಾನೆ. ನಾವು ದೇವರಿಗೆ ಸಂಬಳ ಕೊಡದೆ ಇದ್ದರೂ ಆತನು ನಮ್ಮನ್ನು ಕಾಯುವ ವಿಷಯದಲ್ಲಿ ನಿಜಸ್ಥನಾಗಿಯೇ ಇದ್ದಾನೆ. ದಾವೀದನು ಇಷ್ಟು ದೊಡ್ಡ ದೇವರನ್ನು ನನ್ನ ಕುರುಬನು ಎಂದು ಹೇಳಿದನು. ದೇವರ ಮಕ್ಕಳಾಗಿರುವ ನಾವು ದೇವರನ್ನು ಕುರುಬನಾಗಿ ಅಂಗೀಕರಿಸಿದ್ದೇವಾ? ಇಲ್ಲದಿದ್ದರೆ ಇವಾಗಲೇ ಕುರುಬನಾಗಿ ಆತನನ್ನು ಅಂಗೀಕರಿಸಿಕೊಳ್ಳಿರಿ. ಈ ರೀತಿಯಾದ ಆತ್ಮೀಯ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು.